ಸಿದ್ದರಾಮಯ್ಯನವರೇ ಕರಿಮಣಿ ಮಾಲೀಕ. ಮುಂದಿನ ಬಜೆಟ್, ಮುಂದಿನ ಸಿಎಂ ಸಿದ್ದು. ಬಿಜೆಪಿಗೂ ಡಿಕೆ ಟೀಮ್ಗೂ ಡಬಲ್ ಟಕ್ಕರ್ ಕೊಡ್ಲಾಯ್ತಾ? ಇದು ಚದುರಂಗದ ಎರಡನೇ ಸ್ಟೋರಿ, ಕುರ್ಚಿ ಖಾತ್ರಿ. ಬಜೆಟ್ ಬಳಿಕ ರಾಜ್ಯದ ಕರಿಮಣಿ ಮಾಲೀಕ ಯಾರಪ್ಪ ಅಂತ ಕೇಳಿದ್ರು ಬಿಜೆಪಿಯ ನಾಯಕರುಗಳು. ಆಡಳಿತ ಪಕ್ಷವನ್ನ ಕೆಣಕಿದ್ರು. ಬಜೆಟ್ ನಂತರ ಯಾರಾಗ್ತಾರೆ ಅನ್ನುವಂಥದ್ದನ್ನ ಪದೇ ಪದೇ ಪ್ರಶ್ನೆ ಮಾಡಿದ್ರು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಚೇಂಜ್ ಆಗ್ಬೋದು, ಬಜೆಟ್ ಆದ ಬಳಿಕ ಅವರು ಚೇಂಜ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಪವರ್ ಶೇರಿಂಗ್ ಸ್ಟ್ರಗ್ಲಿಂಗ್ ಆಗ್ತಾ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದನ್ನೇ ಬಿಜೆಪಿಯವರು ಬಂಡವಾಳ ಮಾಡಿಕೊಂಡು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಬಜೆಟ್ ಕೂಡ ಮಂಡಿಸಿ ಆಯ್ತು ಸಿದ್ದರಾಮಯ್ಯನವರು. ಇದಾದ ನಂತರ ಆ ಪ್ರಶ್ನೆಗಳನ್ನ ಕೇಳಾಯ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ, ಸಚಿವರುಗಳಿಗೆ. ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು. ಇನ್ನೂ 3 ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯನವರು. 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಬಜೆಟ್ ಮುಗಿತಿದ್ದ ಹಾಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಫುಲ್ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅನ್ನುವಂಥ ಚರ್ಚೆಗಳಿತ್ತಲ್ಲ, ಅದರಲ್ಲೂ ಪ್ರಮುಖವಾಗಿ ಬಜೆಟ್ ನಂತರ ಸಿದ್ದರಾಮಯ್ಯನವರ ಕುರ್ಚಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವೇಗ ಸಿಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರ ಬಣದವರು ಮಾತ್ರ ಇಲ್ವೇ ಇಲ್ಲ, ಸಿದ್ದರಾಮಯ್ಯನವರು ಚೇಂಜ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದೇ ಬಂತು. ಹಾಗಾದ್ರೆ ಯಾವ ರೀತಿಯಾಗಿ ಬ್ಯಾಟಿಂಗ್ ಅನ್ನ ಮಾಡಲಾಯಿತು ಸಿದ್ದರಾಮಯ್ಯನವರ ಪರವಾಗಿ, ಯಾವೆಲ್ಲ ವಿಚಾರಗಳ ಬಗ್ಗೆ ಅವರ ಪರವಾಗಿರುವಂತಹ ಸಚಿವರುಗಳು ಮಾತನಾಡ್ತಾ ಹೋದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು. ಸಿಎಂ ಕುರ್ಚಿ ಖಾತ್ರಿ ಆಯ್ತಾ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಇನ್ನು ಮೇಲೆ ಸಾಕಷ್ಟು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಬಜೆಟ್ ನಂತರ ರಾಜ್ಯದ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ರು ಬಿಜೆಪಿಯವರು. ಈಗ ಬಜೆಟ್ ಆಗಿದೆ ಅಲ್ವಾ, ಅದಕ್ಕೆ ಮತ್ತಷ್ಟು ವೇಗ ಸಿಗುವಂತ ಎಲ್ಲ ಚಾನ್ಸಸ್ ಇದೆ. ಸದನದ ಒಳಗಡೆ ಪ್ರಶ್ನೆಯನ್ನ ಮಾಡಿದ್ರು ಬಿಜೆಪಿಯ ನಾಯಕರು. ಸ್ಪೆಷಲಿ ಸುನಿಲ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರು, ಕರಿಮಣಿ ಮಾಲೀಕ ಯಾರು ಹೇಳ್ರಪ್ಪ ಬಜೆಟ್ ನಂತರ ಅಂತೆಲ್ಲ ಕೇಳಿದ್ರು. ಸಿಎಂ ಕುರ್ಚಿ ಡೋಲಾಯಮಾನದ ಬಗ್ಗೆಯೇ ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಮತ್ತೆ ಯಾವುದೇ ಪಕ್ಷದ ಅಂದ್ರೆ ಆಡಳಿತ ಮಾಡ್ತಾ ಇರುವಂತ ಪಕ್ಷದ ನಾಯಕರುಗಳು ಯಾರು ಕೂಡ ಇವ್ರು ಬದಲಾಗ್ತಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವರಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೋಸ್ಕರ ಯಾರು ಕೂಡ ಹೇಳೋದಿಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ನಾನು ಸಿಎಂ ಅಂತ ಹೇಳ್ತಿದ್ದೆ. ಬಿಜೆಪಿಗೆ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು. ಬಿಜೆಪಿಯವರು ಟಾರ್ಗೆಟ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ, ಬಜೆಟ್ ಆದ ಬಳಿಕನೇ ಬದಲಾವಣೆಯನ್ನ ಮಾಡಲಾಗುತ್ತೆ. ಅದರಲ್ಲೂ ಅಶೋಕ್ ಅವರು ಬೇರೆ ಡೆಡ್ಲೈನ್ ಅನ್ನ ಬೇರೆ ಹೇಳಿದ್ರು, ನವೆಂಬರೇ ಲಾಸ್ಟು ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ, ಸಿದ್ದರಾಮಯ್ಯನವರು ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ ಅಂತ. ಕರಿಮಣಿ ಮಾಲೀಕ ಯಾರು ಅನ್ನುವಾಗಲೇ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತಷ್ಟು ಬ್ಯಾಟಿಂಗ್ ಅನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ಸಿದ್ದರಾಮಯ್ಯನವರು ಇದ್ದೇ ಇರ್ತಾರೆ, 5 ವರ್ಷವನ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ, 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ರ ಬಗ್ಗೆ MB ಪಾಟೀಲ್, ಮಹದೇವಪ್ಪ ಅವರು ಸೇರಿದಂತೆ RV ದೇಶಪಾಂಡೆ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವರೇ ಇದ್ದೇ ಇರ್ತಾರೆ, ಇನ್ನೂ ಒಂದು 3 ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ, ಸಿದ್ದರಾಮಯ್ಯನವರೇ ಇನ್ನೂ 3 ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಸಿದ್ದು ಟೀಮ್ನ ಸಚಿವರುಗಳು ಮಾತನಾಡಿದ್ರು. ಬೆಳಗ್ಗೆ ಬಜೆಟ್ ಆರಂಭಕ್ಕೂ ಮುಂಚೆನೂ ಕೂಡ ಅದನ್ನೇ ಹೇಳಿದ್ರು. ಬಜೆಟ್ ಮುಗಿದ ಬಳಿಕನೂ ಕೂಡ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅವರು ಎಲ್ಲರೂ ಕೂಡ ಅಷ್ಟೇ, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ವಿಧಾನಸೌಧದ ಮೊಗಸಾಲೆ ತುಂಬೆಲ್ಲ ಸಿದ್ದು ಪೂರ್ಣಾವಧಿಯದ್ದೇ ಚರ್ಚೆ ಆಗ್ತಾ ಇತ್ತು ಇವತ್ತು. ಯಾಕೆಂದ್ರೆ ಬಜೆಟ್ ಆದ ಬಳಿಕನೇ ಚೇಂಜ್ ಆಗುವಂತ ಚಾನ್ಸಸ್ ಇದೆ ಅಂತ ಬೇರೆ ಹೇಳಲಾಗ್ತಾ ಇತ್ತಲ್ಲ. ಆ ಕಾರಣಕ್ಕೋಸ್ಕರ ಬಜೆಟ್ ಮುಗಿತಿದ್ದ ಹಾಗೆ ಕಾಂಗ್ರೆಸ್ನ ಶಾಸಕರುಗಳಾಗಿರ್ಬೋದು, ಬಿಜೆಪಿ ಶಾಸಕರುಗಳು, ಮತ್ತೆ JDSನ ಶಾಸಕರುಗಳು, ಇವರೆಲ್ಲರೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅಲ್ಲಿ ಹೈಕಮಾಂಡ್ನಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಎಂಬುದು ಸಿದ್ದು ಟೀಮ್ನ ವಾದ. ಆಮೇಲೆ ಯಾರು ಎಷ್ಟೇ ಮಾತಾಡಲಿ, ಸಿದ್ದರಾಮಯ್ಯನವರ ಪರವಾಗಿರುವಂಥ ನಾಯಕರುಗಳೇ ಮಾತಾಡಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂಥ ನಾಯಕರುಗಳೇ ಮಾತಾಡಲಿ, ಇಲ್ಲಿ ನಿರ್ಧಾರ ಆಗಿರುವಂಥದ್ದು 4 ಗೋಡೆಯ ಮಧ್ಯೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸೋನಿಯಾ ಗಾಂಧಿ ಇವರ ನಡುವೆ ಚರ್ಚೆ ಆಗಿರುವಂಥದ್ದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರು ಎಷ್ಟೇ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ, ಅಂತಿಮ ತೀರ್ಮಾನ ಮತ್ತೆ ಅವತ್ತೇನು ಚರ್ಚೆ ಆಗಿತ್ತು ಅಂತ ಗೊತ್ತಿರುವಂಥದ್ದು ಆ ಟೀಮಿಗೆ ಮಾತ್ರ. ಸೊ ಹೀಗಾಗಿ
ಪವರ್ ಶೇರಿಂಗ್ ಅನ್ನುವಂಥದ್ದು ನಿಜಕ್ಕೂ ಆಗಿದ್ರೆ ಅದು ಎಷ್ಟು ವರ್ಷಗಳ ಕಾಲ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಅಷ್ಟೇ. ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಸ್ತಾಂತರದ ಚರ್ಚೆ ಮತ್ತಷ್ಟು ವೇಗ ಸಿಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಅದರಲ್ಲೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಎಲೆಕ್ಷನ್ ಬೇರೆ ಇರುವಂಥದ್ದು. ಸೊ ಹೀಗಾಗಿ ಅಲ್ಲಿವರೆಗೂ ಒಂದು ಸ್ವಲ್ಪ ಸೈಲೆಂಟ್ ಆಗಿರುವಂಥ ಸಾಧ್ಯತೆ ಇದೆ. ಅದಾದ್ಮೇಲೆ ಮತ್ತಷ್ಟು ವೇಗ ಸಿಗುವಂಥ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರು ಇನ್ನಷ್ಟು ಅದೇ ವಿಚಾರದ ಬಗ್ಗೆ ಅಗ್ರೆಸಿವ್ ಆಗಿ ಮೂವ್ ಮಾಡುವಂತ ಎಲ್ಲ ಚಾನ್ಸಸ್ಗಳು ಇದ್ದಾವೆ ಅನ್ನುವಂಥದ್ದೇ ಚರ್ಚೆ ಆಗ್ತಿರುವಂಥದ್ದು. ಅಧಿವೇಶನ ಮುಗಿದ ಕೂಡಲೇ ಅಥವಾ ಅಧಿವೇಶನದ ಮಧ್ಯೆ DK ಬಣ ಇನ್ನಷ್ಟು ಆಕ್ಟಿವ್ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರ ಬೇರೆ ಚರ್ಚೆ ಆಗ್ತಾ ಇದೆ. ಸಿದ್ದು DK ಬಣಗಳ ಪ್ರತ್ಯೇಕ ಮೀಟಿಂಗು, ಅಹವಾಲು, ಒತ್ತಡ, ಈಗ ಬಣ ರಾಜಕೀಯ ಅನ್ನುವಂಥದ್ದು ನೋಡ್ತಾ ಇದ್ವಲ್ಲ, ಒಬ್ಬೊಬ್ಬರ ಪರವಾಗಿ ಯಾವ್ಯಾವ ರೀತಿಯಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅದು ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಅಧಿವೇಶನ ಮುಗಿಯುತ್ತಲೇ ಸಚಿವ ಸ್ಥಾನಕ್ಕಾಗಿಯೂ ಕೂಡ ಆಕಾಂಕ್ಷಿಗಳು ಲಾಬಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಎಲ್ಲ ಒಂದು ಸ್ವಲ್ಪ ಸಚಿವ ಸ್ಥಾನಕ್ಕೆ ಬದಲಾವಣೆ, ಸಂಪುಟ ಪುನಾರಚನೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಜೆಟ್ನ ಬಳಿಕ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಇನ್ಮೇಲೆ ದೆಹಲಿ ಟ್ರಿಪ್ ಹೊಡೆಯುವಂತ ಸಾಧ್ಯತೆ ಇದೆ, ಲಾಬಿಯನ್ನ ಮಾಡುವಂತ ಸಾಧ್ಯತೆ ಇದೆ. ನಾವು ಸಚಿವರಾಗಬೇಕು, ಸೊ ಹೀಗಾಗಿ ಪುನರ್ರಚನೆಯನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತಡವನ್ನು ಹಾಕಲಿಕ್ಕೆ ಕಾಂಗ್ರೆಸ್ನ ಶಾಸಕರು ಕೂಡ ಮುಂದಾಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ಮಾಹಿತಿ. ಯಾರ್ಯಾರು ಏನೇನು ಮಾತನಾಡಿದ್ರು ಈ ವಿಚಾರದಲ್ಲಿ ನೋಡ್ಕೋಬೇಡ. ನಿಶ್ಚಿತವಾಗಿ ಅದ್ರಾಗೇನಿದೆ, ದೇವರಾಜ್ ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ಅಂದ್ರೆ ಇನ್ ಬದಲಾವಣೆ ಇಲ್ಲ ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಮುಖ್ಯಮಂತ್ರಿಗಳ ಕೊನೆ ಬಜೆಟ್ ಅಂತೇಳಿ ದೊಡ್ಡ ಚರ್ಚೆ ಆಗ್ತಿದೆ. ಅವ್ರು ಹೇಳಿದಾರ, ನಮ್ಮ ಪಾರ್ಟಿ ಹೈಕಮಾಂಡ್ ಹೇಳಿದ್ಯಾ? ನೋಡ್ರಿ, ಯಾವಾಗ ಯಾರನ್ನ ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಗೊಂದಲ ಇಲ್ಲ, ಯಾವ ಕೊನೆನೂ ಇಲ್ಲ, ಪಟ್ಟೂ ಇಲ್ಲ. ಸೊ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದವ್ರ ಕೈಲಿ ಇರುತ್ತೆ, BJP JDS ಅವ್ರ ಕೈಲಿ. ಸಿದ್ದರಾಮಯ್ಯನವರು ಇದು ಕೊನೆ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ, ಸಾರ್ವಜನಿಕ ಚರ್ಚೆನೂ ಆಗ್ತಾ ಇದೆ ಸರ್. ಪಕ್ಷ ಹೇಳ್ತಾರೆ, ಅವ್ರು ಕರೆಸ್ತಾರೆ. ಅದೇ ಸಿದ್ದರಾಮಯ್ಯ ಭಯ ಹೇಳ್ತಾ ಇದ್ದಾರೆ. ಇನ್ನು 3 ಬಜೆಟ್ ಇವೆ. ಇನ್ನು 3 ಬಜೆಟ್ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಸರ್. ಸರ್ ಇನ್ನು 3 ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರೆ. ಹೌದು, ಯಾಕೆ ಮಂಡಿಸಲ್ಲ? ಅವರು ಮಂಡಿಸ್ಬೇಕು, ಮತ್ತೆ ನಾನು ಮಂಡಿಸ್ಲಿಕ್ಕೆ ಆಗ್ತದೆ? ಅವರು ಮಂಡಿಸ್ಬೇಕು, ಅವರೇ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ. ಹೌದು, ನಮ್ಮ ಕಡೆ ಯಾವುದೇ ತರದ ಆ ಪ್ರಕಾರದ ಬದಲಾವಣೆ ಆಗಬೇಕು, ಏನಾಗಬೇಕಂತ ಏನು ಚರ್ಚೆ ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಅನಾವಶ್ಯಕ. ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. ಯಾವುದೇ ನಾಯಕರು ಮಾತನಾಡುವಂಥದ್ದು ಇವ್ರು ಯಾರು ಕೂಡ ಹೈಕಮಾಂಡ್ ಅಲ್ಲ. ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳಿದ ತಕ್ಷಣ ಹಂಗಾದ್ರೆ ಸಿದ್ದರಾಮಯ್ಯನವರನ್ನ ಮುಂದುವರಿಸೋದಕ್ಕೆ ಅಥವಾ ಅವ್ರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಹೈಕಮಾಂಡ್ ತೀರ್ಮಾನ ಯಾವ ರೀತಿಯಾಗಿ ಇರುವಂಥದ್ದು ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಏನೇ ಆಗಲಿ ಸಿದ್ದರಾಮಯ್ಯನವ್ರನ್ನ ಏನಾದರೂ ಕೆಳಗಿಳಿಸಬೇಕು ಅಂದರೆ ಸಿದ್ದರಾಮಯ್ಯನವರ ಒಪ್ಪಿಗೆ ಅವ್ರನ್ನ ಮನವೊಲಿಸಿದ್ರೆ ಮಾತ್ರನೇ ಸಾಧ್ಯ. ಇಲ್ಲಾಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂಥ ಎಲ್ಲ ಚಾನ್ಸಸ್ ಇದೆ ಕಾಂಗ್ರೆಸ್. ಕಾದು ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನು.